ಜಯನಗರ ಸುತ್ತಮುತ್ತ ಒಂದೊಳ್ಳೆ ಮುದ್ದೆ ಊಟನ ಹುಡುಕ್ತಾ ಇದ್ರೆ ಈ ಜಾಗಕ್ಕೊಮ್ಮೆ ವಿಸಿಟ್ ಮಾಡಿ. ಏನಪ್ಪ ವಿಶೇಷತೆ ಅಂತ ನೋಡಿದ್ರೆ, ದಿನ ಇಲ್ಲಿ ನಿಮಗೆ ಸೊಪ್ಪಿನ ಪಲ್ಯ ಮತ್ತೆ ಸೊಪ್ಪಿನ ಸಾಂಬಾರ್ ಸಿಗೋದಂತೂ ಗ್ಯಾರಂಟಿ. ಅಷ್ಟೇ ಅಲ್ಲದೆ ಬೇಸಿಗೆನ ತಂಪಾಗಿಡೋದಕ್ಕೆ ರಾಗಿ ಅಂಬ್ಲಿ ಅಥವಾ ಗಂಜಿ ಕೂಡ ಇಲ್ಲಿ ಸಿಗ್ತಾ ಇದೆ. ಯಾವುದಪ್ಪ ಈ ಜಾಗ ಅಂದ್ರೆ ರಸದಾರೆ ಅನ್ಬಿಟ್ಟು ಜಯನಗರ 4th ಬ್ಲಾಕ್ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲೇ ಈ ಜಾಗ ಕೂಡ ಲೊಕೇಟ್ ಆಗಿದೆ. ಮಧ್ಯಾಹ್ನ 12ರಿಂದ 3:30 ತನಕ ಇಲ್ಲಿ ನಿಮಗೆ ರಾಗಿ ಮುದ್ದೆ ಊಟ ಸಿಗುತ್ತೆ. ದೋಸೆಗಳಲ್ಲಿ ರಸದಾರೆ ಸ್ಪೆಷಲ್ ನ ತುಪ್ಪದ ಖಾಲಿ ದೋಸೆನ ಸಜೆಸ್ಟ್ ಮಾಡ್ತೀನಿ, ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ದೋಸೆ ಮೇಲೆ ತುಪ್ಪ ಹಾಕ್ಬಿಟ್ಟು ಈರುಳ್ಳಿ ಒಗ್ಗರಣೆ ಮತ್ತೆ ಚಟ್ನಿ ಒಟ್ಟಿಗೆ ಕೊಟ್ಟಿರ್ತಾರೆ. ತಿಂತಿದ್ರೆ ತುಪ್ಪದ ಫ್ಲೇವರ್ ಬಾಯೆಲ್ಲ ಹರಡೋದು ಗ್ಯಾರಂಟಿ. ಟೇಸ್ಟ್ ಹಂಗೆ ಸಖತ್ತಾಗಿತ್ತು. ಇನ್ನು ಮಾವಿನಕಾಯಿ ಚಿತ್ರಾನ್ನ ಕೂಡ ಇಲ್ಲಿ ಸಿಗ್ತಾ ಇದೆ, ಇದನ್ನು ಕೂಡ ನೀವು ಟ್ರೈ ಮಾಡಬಹುದು. ಮೀಲ್ಸ್ ವಿಚಾರಕ್ಕೆ ಬಂದ್ರೆ ಮಿನಿ ಮೀಲ್ಸ್ ನ 80 ರೂಪಾಯಿ ಕೊಡ್ತಾ ಇದ್ದಾರೆ, ರಾಗಿ ಮುದ್ದೆ ಊಟನ 100 ರೂಪಾಯಿ ಕೊಡ್ತಾ ಇದ್ದಾರೆ. ನೀವು ಕೂಡ 100 ರೂಪಾಯಿಗೆ ಏನೇನೆಲ್ಲ ಬರುತ್ತೆ ಅಂತ ನೋಡಿದ್ರೆ, ಬಿಸಿ ಬಿಸಿಯಾಗಿ ಸಾಫ್ಟ್ ಆಗಿ ಪಳಪಳ ಅಂತ ಹೊಳೆಯೋ ರಾಗಿ ಮುದ್ದೆ, ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಸೊಪ್ಪಿನ ಪಲ್ಯ, ಹಾಗೆ 1 ಕಪ್ ಆಫ್ ರೈಸು, ಮಜ್ಜಿಗೆ ಹುಳಿ, ಸಾಂಬಾರು, ರಸಮು, ಇಷ್ಟು ಕೂಡ ಕೊಡ್ತಾ ಇದ್ದಾರೆ ಗುರು. ನಾನಂತೂ ಈ ಜಾಗನ 2ನೇ ಸರಿ ವಿಸಿಟ್ ಮಾಡ್ತಾ ಇರೋದು, ಹಾಗೆ ಈ ಮುದ್ದೆ ಊಟನೂ ಕೂಡ 2ನೇ ಸರಿ ಟ್ರೈ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಅಂತೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಸೊಪ್ಪು ಸಾಂಬಾರ್ ಕಾಂಬಿನೇಷನ್ ಸೂಪರು. ಸೊಪ್ಪಿನ ಪಲ್ಯ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಅನ್ನ ಮೇಲೆ ಮಜ್ಜಿಗೆ ಹುಳಿ ಹಾಕೊಂಡು ಟ್ರೈ ಮಾಡಿ ಬೂದ್ಗುಂಬಳಕಾಯಿ ಜೊತೆ ತಿಂತಾ ಇದ್ರೆ ಆಹಾ ಸೂಪರ್ ಅಂತಾನೆ ಹೇಳ್ಬೋದು. ರಸಮ್ ರೈಸ್ ಕೂಡ ಇಲ್ಲಿ ಸಿಗ್ತಾ ಇದೆ, ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇಷ್ಟೆಲ್ಲ ತಿಂದ್ಮೇಲೆ ಕೊನೆಯದಾಗಿ ಡೈಜೆಷನ್ಗೆ 1 ಕಪ್ ಮಜ್ಜಿಗೆ ಕೂಡ ಕೊಟ್ಟಿರ್ತಾರೆ. ಮಜ್ಜಿಗೆ ಕುಡಿದ್ಮೇಲೆ ನನಗೆ ಯಾಕೋ ಅಂಬ್ಲಿ ಟ್ರೈ ಮಾಡ್ಬೇಕನ್ನಿಸ್ತು. ಸೊ ರಾಗಿ ಅಂಬ್ಲಿನ ಕುಡಿದೆ, ಸೂಪರ್ ಆಗಿತ್ತು. ನೀವು ಅಷ್ಟೇ ಜಯನಗರಲ್ಲಿದ್ದರೆ ವಿಸಿಟ್ ಮಾಡಿ.